ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಆ ದಿವಸ ಅದ್ಯಾಕೋ ಗೊತ್ತಿಲ್ಲ, ಅದೊಂದು ಬಗೆಯ ಏಕತಾನತೆಯ ಭಾವ. ದಿನ ಬೆಳಗಾಯಿತೆಂದರೆ ಆಫೀಸ್ಗೆ ಹೋಗುವುದು, ಅಲ್ಲಿಯ ಸಿಇಒ ಪತ್ರ. ಆ ದಿನದಲ್ಲಿ ಪರಿಚಯವಾಗುವ 10 ಹೊಸ ಮುಖಗಳು, ಅವರೆಲ್ಲರ ಭೇಟಿ ಕೇವಲ ವ್ಯವಹಾರಿಕ ಉದ್ದೇಶದಿಂದಷ್ಟೇ. ಹಾಗೆ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಒಂದೊಂದು ಬಗೆಯ ವ್ಯವಹಾರಿಕ ಕಾರಣದಿಂದಲೇ ಹತ್ತಿರವಾಗಿರುತ್ತಾರೆ. ಅದು ಕೌಟುಂಬಿಕ, ಮಾನಸಿಕ, ಭೌತಿಕ ಹಾಗೂ ಸಾಮಾಜಿಕವಾಗಿರಬಹುದು. ಇಂದಿನ ದಿನಗಳಲ್ಲಿ ನಿಸ್ವಾರ್ಥದಿಂದ ಕೂಡಿದ ಸಂಬಂಧಗಳು ಕಡಿಮೆ, ಅಥವಾ ಇಲ್ಲವೇ ಇಲ್ಲ ಎನ್ನಬಹುದೇನೋ. ಗೌರವ್, ನಿನ್ನ ಕಾಫಿ ರೆಡಿ. ಅಮ್ಮ ಕೂಗಿದ್ದು ಕೇಳಿ ನನ್ನ ವಿಚಾರಗಳಿಗೆಲ್ಲ ವಿರಾಮ ಕೊಟ್ಟವನು ಹಾಸಿಗೆಯಿಂದ ಮೇಲೆದ್ದು ದಿಮ್ಮಿಗೊರಗಿದವನು. ಹಾಗೆ ನನ್ನ ದಿನಚರಿಯನ್ನೊಮ್ಮೆ ನೆನೆದಿದ್ದೆ. ಬೆಳಗ್ಗೆ ಎದ್ದ ಕೂಡಲೇ ಸುಮಾರು 1 ಗಂಟೆಗಳ ಕಾಲ ವ್ಯಾಯಾಮ ಮಾಡಿ ದೇಹವನ್ನು ಬಿಗಿಗೊಳಿಸಿ ಶವರ್ ಕೆಳಗೆ ನಿಲ್ಲುವುದು. ಇಸ್ತ್ರಿ ಮಾಡಿ ಮಡಚಿಟ್ಟ ಬಟ್ಟೆ ಧರಿಸಿ ಕೆಲಸದವರು ಟೇಬಲ್ ಮೇಲಿಟ್ಟಿರುವ ತಿಂಡಿಯನ್ನು ಮುಗಿಸಿ ಆಫೀಸ್ ಕಡೆ ಹೊರಟನೆಂದರೆ ಪುನಃ ರಾತ್ರಿ 10ಕ್ಕೆ ನಮ್ಮಮ್ಮನ ದರ್ಶನ ಭಾಗ್ಯ. ಇನ್ನು ವೀಕೆಂಡ್ ಬಂತೆಂದರೆ ಫ್ರೆಂಡ್ಸ್ ಜೊತೆ ಔಟಿಂಗ್, ಪಾರ್ಟಿ, ಪಬ್ ಇತ್ಯಾದಿ. ಇದಿಷ್ಟೇ ನನ್ನ ಜೀವನ. ಅದ್ಯಾಕೋ ಇದೊಂದೇ ಒಂದು ದಿನದ ಮಟ್ಟಿಗಾದರೂ ನನ್ನ ಏಕತಾನತೆಯ ಜೀವನ ಕ್ರಮಕ್ಕೊಂದು ತಾತ್ಕಾಲಿಕ ರಾಜೀನಾಮೆ ಬಿಸಾಡಿ ಬೀಳಬೇಕೆಂದುಕೊಂಡು ಮನೆಯ ಗೇಟ್ ತೆರೆದು ಕಾರಿನಲ್ಲಿ ಕುಳಿತವನು ಮುಂದೆ ಸಿಕ್ಕ ರಸ್ತೆಯ ತಿರುವಲ್ಲಿ ಡ್ರೈವರ್ ಸ್ಟಾಪ್ ದ ಕಾರ್ ಎಂದಿದ್ದೆ. ನನ್ನ ಬೆಲೆಬಾಳುವ ಲ್ಯಾಪ್ಟಾಪ್, ಬ್ರೇಸರ್, ಕೈಗಡಿಯಾರ, ಇಯರ್ಫೋನ್ ಎಲ್ಲವನ್ನೂ ಅಲ್ಲೇ ಬಿಟ್ಟು ಕಾರಿನಿಂದಿಳಿದವನಿಗೆ ಆಫೀಸ್ಗೆ ಹೋಗಬೇಕೆಂಬ ಧಾವಾಂತವಾಗಲಿ, ಅಲ್ಲಿನ ಫೈಲ್ಗಳು, ಕಸ್ಟಮರ್, ಎದುರಾಳಿ ಸಂಸ್ಥೆಗಳ ಪೈಪೋಟಿಯಾಗಲಿ ನೆನಪಿಗೆ ಬರಲಿಲ್ಲ. ಅದೊಂದು ಬಗೆಯ ನಿರಾಳತೆಯ ಭಾವ ನನ್ನಲ್ಲಿ ಮೂಡಿತ್ತು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ನನಗೆ ಕೆಳಸ್ತರದ ಜನರು ನಡೆಸುವ ಜೀವನದ ಪರಿಚಯವಿರಲಿಲ್ಲ. ಸದಾ ಹಾವಣಿಯಂತ್ರಿತದ ಅಡಿಯೇ ಇರುತ್ತಿದ್ದವನಿಗೆ ಅಲ್ಲಿನ ಬಿಸಿಲಿನ ಜಳ ಮೈಸುಡುವಂತೆ ಮಾಡುತ್ತಿತ್ತು. ಮುಂದೇನು ಯೋಚಿಸುತ್ತಾ ಅಲ್ಲಿದ್ದ ಬಸ್ ಸ್ಟಾಪ್ನ ಕಟ್ಟೆಯ ಮೇಲೆ ಕುಳಿತೆ. ಅದಾಗ ಅಲ್ಲಿ ಗಕ್ಕನೆ ಬಂದು ನಿಂತ ಬಸ್ ಕಡೆ ನೋಡಿ ಮರುಗಳಿಗೆ ಅದರಲ್ಲಿ ಹತ್ತಿ ಕುಳಿತು ಬಿಟ್ಟೆ. ಎಲ್ಲಿಗೆ? ಕಂಡಕ್ಟರ್ ತನ್ನ ಪೆನ್ನನ್ನು ಕಿವಿಯೊಳಗೆ ತಿರುಗಿಸುತ್ತಾ ಕೇಳಿದ್ದ. ಮುಂದೆ ಸಿಗುವ ಬಸ್ ನಿಲ್ದಾಣಗಳ ಪರಿಚಯವಿರದವನು ಲಾಸ್ಟ್ ಸ್ಟಾಪ್ಗೆ ಕೊಡಿ ಎಂದೇಳಿ 100ರ ನೋಟೊಂದನ್ನು ಅವನ ಕೈಗಿಟ್ಟೆ. ಚಿಲ್ಲರೆ ಆಮೇಲೆ ತೆಗೆದುಕೊಳ್ಳಿ ಎಂದವನು ಟಿಕೆಟ್ನ ಮೇಲೆ ಗೆರೆಯೊಂದನ್ನು ಎಳೆದು ನನ್ನ ಕೈಗಿಟ್ಟ. ಅದನ್ನು ಜೇಬಿಗಿಳಿಸಿ ಹಾಗೆ ಕಿಟಕಿಯ ಕಡೆ ತಿರುಗಿ ಅದರ ಮೂಲಕ ಕಾಣುವ ಹೊರಪ್ರಪಂಚವನ್ನು ಅವಲೋಕಿಸುತ್ತಾ ಕುಳಿತಿದ್ದಾಗ ನನ್ನ ಪಕ್ಕದಲ್ಲಿ ಸುಮಾರು 65ರ ಆಸುಪಾಸಿನ ಅಜ್ಜ ಒಬ್ಬರು ತಮ್ಮ 2 ಕೈಲಿಡಿದಿದ್ದ ದೊಡ್ಡ ದೊಡ್ಡ ಹೂವಿನ ಚೀಲಗಳನ್ನು ಪಕ್ಕದಲ್ಲಿರಿಸಿಕೊಂಡು ಕುಳಿತರು. ಸ್ವಲ್ಪ ಹೊತ್ತು ಕಳೆದಿತ್ತೇನೋ ಅವರ ಜೇಬಿನಿಂದ ಕೀಪ್ಯಾಡ್ ಫೋನೊಂದನ್ನು ತೆಗೆದು ಅದರ ಗುಂಡಿಗಳನ್ನು ಒಂದೇ ಸಮನೆ ಒತ್ತಲು ಪ್ರಾರಂಭಿಸಿದ್ದವರು ನನ್ನ ಭುಜದ ಮೇಲೆ ಕೈ ಇರಿಸಿ, ಏನಪ್ಪ, ನನ್ನ ಮೊಮ್ಮಗಳಿಗೆ ಒಂದು ಫೋನ್ ಮಾಡಿಕೊಡ್ತೀಯಾ? ಮೊನ್ನೆ ತಾನೇ 100 ರೂಪಾಯಿ ಹಾಕ್ಸಿದ್ದೆ. ಆಗಲೇ ಆ ಕಂಪನಿ ಬಡ್ಡಿ ಮಕ್ಕಳು ಅಷ್ಟು ತಿಂದಾಕಿದ್ದಾರಲ್ಲ. ನಿನ್ನ ನೋಡ್ತಿದ್ರೆ ನೀ ಭಾಳ ಓದ್ಕೊಂಡಿರೋ ಹಾಗೆ ಕಾಣ್ತೀಯಾ. ನಿಂಗೇನಾದರೂ ಗೊತ್ತಾಗ್ತದಾ ನೋಡು. ನನ್ನ ಕೈಗೆ ಅವರ ಫೋನನ್ನು ಕೊಟ್ಟವರು ಪೆಚ್ಚುಮರೆ ಮಾಡಿಕೊಂಡಿದ್ದರು. ಅಯ್ಯೋ ತಾತ, ನೀವು ಗೊತ್ತಿಲ್ಲದೆ ಯಾವುದೋ ಬಟನ್ ಪ್ರೆಸ್ ಮಾಡಿರ್ತೀರಿ, ಹಾಗಾಗಿ ನಿಮ್ಮ ಫೋನ್ನಲ್ಲಿರುವ ಅಷ್ಟು ಅಮೌಂಟ್ ಕಟ್ಟಾಗಿರುತ್ತೆ ಅಷ್ಟೇ. ಇರಲಿ, ನೀವು ಯಾರಿಗೂ ಕಾಲ್ ಮಾಡಬೇಕು ಅಂತಿದ್ರಲ್ಲ, ಅವರ ನಂಬರ್ ಯಾವುದು ಹಿಂದೇಳಿ. ನನ್ನ ಮೊಬೈಲ್ ಹೊರ ತೆಗೆದೆ. ಅದ್ರಾಗೆ ಗೌರಿ ಅಂತ ಹೆಸರು ಐತೆ ನೋಡು, ಅವಳೇ ನನ್ನ ಮೊಮ್ಮಗಳು ಎಂದವರ ಮೊಗದಲ್ಲಿ ಅದೊಂದು ಬಗೆಯ ಮಂದಹಾಸ. ಕೂಡಲೇ ಕಾಲ್ ಲೀಸ್ಟಿಗೆ ಹೋಗಿ ಆ ಹೆಸರಿನಲ್ಲಿದ್ದ ನಂಬರ್ ತೆಗೆದು ನನ್ನ ಫೋನಿನಿಂದ ಡಯಲ್ ಮಾಡಿ ತಾತನ ಕೈಗೆ ಕೊಟ್ಟೆ. ಗೌರಿ, ನಾನು ನಿಮ್ಮ ತಾತಯ್ಯ. ಇವತ್ತು ಮಾರ್ಕೆಟ್ನಲ್ಲಿ ಅದೇನು ಜನ ಅಂತೀಯ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ ನೋಡು. ಹಾಗೆ ನಾ ಬರೋ ಸ್ವಲ್ಪ ತಡ ಆಗಬಹುದು, ಮನೆ ಕಡೆ ಜೋಪಾನ ಎಂದೇಳಿ ನನ್ನ ಕೈಗೆ ತಿರುಗಿಸಿ ಫೋನನ್ನು ಕೊಟ್ಟರು. ಸ್ವಲ್ಪ ಹೊತ್ತಿನ ನಂತರ ನನ್ನ ಸ್ಟಾಪ್ ಬಂತು ಮಗ. ನನ್ನತ್ತ ಮುಗಳ್ನಕ್ಕವರು ಬಸ್ನಿಂದ ಇಳಿದು ಜನಗಳ ಮಧ್ಯೆ ಮರೆಯಾಗಿದ್ದರು. ನನ್ನದೇ ಗಾಢ ಯೋಚನೆಗಳೊಳಗೆ ಬಂದಿಯಾಗಿದ್ದವನು ಆ ತಾತ ಕೊಟ್ಟಿದ್ದ ಫೋನನ್ನು ಯಾವುದೋ ಜ್ಞಾನದಲ್ಲಿ ಜೇಬಿನಲ್ಲಿರಿಸಿಕೊಂಡು ಅವರಿಗೆ ತಿರುಗಿಸಿಕೊಡುವುದಕ್ಕೆ ಮರೆತಿದ್ದೆ. ಶಿಟ್! ಕೂಡಲೇ ಮೇಲಿದ್ದು ನಿಧಾನವಾಗಿ ಮೂವ್ ಆಗುತ್ತಿದ್ದ ಬಸ್ಸನ್ನು ಧುಮುಕಿ ತಾತನಿಗಾಗಿ ಅಲ್ಲೆಲ್ಲ ಕಣ್ಣಾಯಿಸಿದನಾದರೂ ಅವರ ಸುಳಿವು ಮಾತ್ರ ಸಿಗಲಿಲ್ಲ.
ಹಾಗೆ ರಸ್ತೆಯಂಚಿನಲ್ಲಿ ನಡೆಯುತ್ತಾ ಹೋಗುತ್ತಿರುವಾಗ ಅಲ್ಲೊಂದು ಕಡೆ ಜನರು ಗುಂಪುಗಟ್ಟಿರುವುದನ್ನು ನೋಡಿ ಕುತೂಹಲದಲ್ಲಿ ಅತ್ತ ಕಡೆ ಹೋಗಿ ನೋಡಿದ್ದೆ. ಅಗಾಧವಾದಂತಾಗಿತ್ತು ನನಗೆ. ಹೌದು, ಅದೇ ತಾತ. ಆ ಕ್ಷಣ ನನ್ನ ಪಾಲಿಗೆ ಅನಿರೀಕ್ಷಿತ. ಅಲ್ಲಿ ಸುತ್ತುವರೆದಿದ್ದವರೆಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕಾಲಹರಣ ಮಾಡುತ್ತಿದ್ದರೆ ವಿನಃ ಯಾರೊಬ್ಬರೂ ಸಹ ಅವರಿಗೆ ಏನಾಗಿದೆ ಎಂದು ನೋಡುವ ಗೋಜಿಗೋಗಿರಲಿಲ್ಲ. ಅವರ ಹತ್ತಿರ ಬಂದು ಮಂಡಿಯೂರಿ ಕುಳಿತು ಮೂಗಿನ ಬಳಿ ಬೆರಳು ತೆಗೆದುಕೊಂಡು ಹೋದವನಿಗೆ ಅವರ ಪ್ರಾಣಪಕ್ಷಿ ಹಾರಿ ಹೋಗಿದೆ ಎಂದು ತಿಳಿದಿತ್ತು. ಅಲ್ಲಿದ್ದವರೆಲ್ಲ ಹೆಣದ ಮುಂದೆ ಮೂಕ ಪ್ರೇಕ್ಷಕರೇ ಹೊರತು ಯಾರೊಬ್ಬರೂ ಸಹಾಯಕರಲ್ಲ. ಕೊನೆಗೆ ನನ್ನ ಪರಿಚಯಿತ ಆಸ್ಪತ್ರೆಗೆ ಫೋನಾಯಿಸಿ ಬರಲು ಹೇಳಿದವನು ಆತುರದಲ್ಲಿ ತಾತ ಮಾತನಾಡಿದ್ದ ಅದೇ ನಂಬರ್ಗೆ ಕರೆ ಮಾಡಿದ್ದೆ. ತಾತ, ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಹೀಗೆ ಬೇರೆಯವರ ಮೊಬೈಲ್ನಿಂದ ನನಗೆ ಫೋನ್ ಮಾಡಬೇಡ ಅಂತ. ನಾನು ಊಟ ಮಾಡಿದೆ, ಬಾಗಿಲು ಕೂಡ ಭದ್ರವಾಗಿ ಹಾಕ್ಕೊಂಡಿದ್ದೀನಿ, ಆಯ್ತಾ? ಆಕೆ ಮತ್ತೇನೂ ಹೇಳುವಷ್ಟರಲ್ಲಿ ಸಾರಿ, ನಿಮ್ಮ ತಾತ ನೋ ಮೋರ್ ಎಂದಿದ್ದೇ ಪೇಲವವಾದ ದನಿಯಲ್ಲಿ. ಅಪ್ಪ, ಒಂದು ದಿನದಲ್ಲಿ ಎಷ್ಟೆಲ್ಲ ಘಟನೆಗಳು! ಬೇಡ ಬೇಡವೆಂದರೂ ಕಾಡುವ ಆ ತಾತನ ಮುಖ, ಆ ಮುಗ್ಧ ಹುಡುಗಿಯ ಕಣ್ಣೀರು ನನ್ನ ದಿನವನ್ನು ಮತ್ತಷ್ಟು ಮನಮಂಥನದತ್ತ ದೂಡಿದ್ದವು. ನಮ್ಮಂಥವರು ಜೀವನದಲ್ಲಿ ಹೊಸ ಅನುಭವಕ್ಕಾಗಿ ಹುಡುಕಾಡುತ್ತಾ ಹಾತೊರೆಯುತ್ತಾ ಅದಕ್ಕಾಗಿ ವ್ಯರ್ಥವಾಗಿ ಹಣ ಖರ್ಚು ಮಾಡುತ್ತಿರುತ್ತೇವೆ. ಆದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರ ಜೀವನವೇ ದಿನಕ್ಕೊಂದು ಹೊಸ ಅನುಭವವನ್ನು ಕಲಿಸುತ್ತದೆ ಎಂಬುವುದಂತೂ ಸ್ಪಷ್ಟವಾಗಿ ಅರಿತು ಹೋಗಿದ್ದೆ. ಅದಾಗಿ ಬಹಳ ದಿನಗಳೇ ಕಳೆದಿದ್ದವು. ಬಹುಶಃ ಆ ಘಟನೆಯನ್ನು ಸಂಪೂರ್ಣವಾಗಿ ಮರೆತಿದ್ದೇನೇನೋ ಎನ್ನುವಷ್ಟರಲ್ಲಿ ಹೊಸ ಸಂಖ್ಯೆಯೊಂದು ನನ್ನ ಮೊಬೈಲ್ ಪರದೆಯಲ್ಲಿ ಮೂಡಿತ್ತು. ಕೂಡಲೇ ಸ್ವೀಕರಿಸಿ ಹಲೋ ಎಂದೆ. ನಾನು ಗೌರಿ. ಅವತ್ತು ನಮ್ಮ ತಾತ ಸತ್ತ ದಿನ ನೀವು ಮಾಡಿದ ಸಹಾಯಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಈ ಓದುವುದು ನಡುವಲ್ಲಿ ಹೂ ಮಾರೋ ಕೆಲಸ ಬೇರೆ, ಹಾಗಾಗಿ ಸಮಯ ಸಿಗಲಿಲ್ಲ. ಒಂದೇ ಉಸಿರಿಗೆ ನುಡಿದಿದ್ದಳು. ಇರಲಿ ಬಿಡಿ, ನಿಮ್ಮ ತಾತನವರ ಮುಖವಂತೂ ಜೀವನದಲ್ಲಿ ಮರೆಯೋಕೆ ಆಗಲ್ಲ ನನಗೆ. ಹಾಗೆ ಒಂದು ಮಾತು, ನಿಮಗೆ ಏನಾದರೂ ಸಹಾಯ ಬೇಕಿದ್ರೆ ಮುಜುಗರ ಪಟ್ಟುಕೊಳ್ಳದೆ ಕೇಳಿ ಎಂದು ಬಿಟ್ಟೆ. ಆಕೆ ಮತ್ತೇನೂ ಮಾತನಾಡದೆ ಬರೆಯದೇ ಹೂಗುಟ್ಟಿದವಳು ತಕ್ಷಣ ಕರೆ ತುಂಡರಿಸಿದ್ದಳು. ಕೊನೆಗೆ ಅವಳ ನಂಬರ್ ಸೇವ್ನಲ್ಲಿಟ್ಟು ವಾಟ್ಸಪ್ ತೆಗೆದಾಗ ಅವಳದೇ ಮುದ್ದು ಮುಖ ಇರುವ ಕಡಿಮೆ ಗುಣಮಟ್ಟದ ಒಂದು ಫೋಟೋ, ಅದರೊಳಗಿದ್ದವಳಿಗೆ ಅತಿಯಾಗಿ ಒಪ್ಪುತ್ತಿದ್ದ ಆ ಹಸಿರು ಬಣ್ಣದ ಚೂಡಿ, ಜೊತೆಗೆ ರೇಷ್ಮೆಯಂತಹ ಉದ್ದದ ಕೂದಲು. ಚೆಲುವೆ ಇವಳು. ನನ್ನ ಮನಸ್ಸು ಅವಳಿಗೊಂದು ಬಿರುದನ್ನು ಕೊಡುವಲ್ಲಿ ಯಶಸ್ವಿಯಾಗಿತ್ತು. ಅಂದಿನಿಂದ ಅವಳು ಬದಲಿಸುವ ವಾಟ್ಸಪ್ ಡಿಪಿ, ಅವಳು ಆಗಾಗ ತನ್ನ ಮುದ್ದಾದ ಕಂಠದಿಂದ ಹಾಡಿದ್ದ ಹಾಡುಗಳನ್ನು ಅವಳ ಸ್ಟೇಟಸ್ಗೆ ಹಾಕುವಾಗ ಅದನ್ನು ತಕ್ಷಣವೇ ಕೇಳಿ ಬಹಳ ಖುಷಿ ಪಡುತ್ತಿದ್ದ ನಾನು. ಬಹುಶಃ ಅವಳ ಮೊದಲ ಸ್ಟೇಟಸ್ ವೀವರ್ ನಾನು ಗೊತ್ತಿಲ್ಲ. ಆ ಮಟ್ಟಿಗೆ ಅವಳಲ್ಲಿ ಅನುರಕ್ತನಾಗಿದ್ದಂತೂ ನಿಜ. ಅವಳನ್ನು ಹೇಗಾದರೂ ಮಾತನಾಡಿಸಬೇಕೆಂದು ಟೈಪಿಸಿದ ಹಾಯ್ ಎಂಬ ಸಂದೇಶ ಅದೆಷ್ಟು ಬಾರಿ ಕಳಿಸದೆ ನನ್ನಲ್ಲೇ ಉಳಿಸಿಕೊಂಡಿದ್ದೇನೋ ಲೆಕ್ಕಕ್ಕಿಲ್ಲ. ಕೊನೆಗೊಂದು ದಿನ ಧೈರ್ಯ ಮಾಡಿ ನಿಮ್ಮ ವಾಯ್ಸ್ ನನಗೆ ತುಂಬ ಇಷ್ಟ ಎಂದೆ. ಅದಕ್ಕವಳು ನಗುವಿನ ಚಿಹ್ನೆಯೊಂದಿಗೆ ಥ್ಯಾಂಕ್ ಯು ಎಂದು ಕಳಿಸಿದ್ದು ನೋಡಿ ಎದೆಯಲ್ಲೊಂದು ಹೊಸ ಬಗೆಯ ಕಂಪನ. ಯಾರಲ್ಲೂ ಹೇಳಿಕೊಳ್ಳಲಾರದಷ್ಟು ಚಡಪಡಿಕೆ. ಅವಳಿಗೆ ಸೋತು ಹೋದಿನ. ನನ್ನಲ್ಲೇ ಪ್ರಶ್ನಿಸಿಕೊಂಡವನಿಗೆ ಹೌದು ಎಂಬ ಉತ್ತರ ನನ್ನ ಮನಸ್ಸಿನ ಬತ್ತಳಿಕೆಯಿಂದ ಕೂಡಲೇ ಹೊರಬರಲು ಸಿದ್ಧವಾಗಿ ನಿಂತಿತ್ತು. ಆದರೆ ನಾನು ಪ್ರತಿಷ್ಠಿತ ಕಂಪನಿಯೊಂದರ ಮಾಲೀಕ, ಅವಳೊಬ್ಬ ಸಾಧಾರಣ ಹೂವಿನುಡುಗಿ. ನನ್ನ ತಂದೆ ತಾಯಿ, ನಾನು ಬೆಳೆದು ಬಂದಿರುವ ಈ ಸೊಸೈಟಿ, ಸ್ನೇಹಿತರು, ಬಂಧು ಬಳಗ ಅವಳನ್ನು ನನ್ನ ಹೆಂಡತಿಯ ಸ್ಥಾನದಲ್ಲಿ ಒಪ್ಪುತ್ತದೆಯೇ? ಇಲ್ಲ, ಇಲ್ಲವೇ ಇಲ್ಲ. ನನ್ನೊಳಗೆ ತೀರ್ಮಾನಿಸಿಕೊಂಡವನು ಆ ವಿಷಯವನ್ನು ಆದಷ್ಟು ಅಲ್ಲಿಗೆ ಬಿಡಲು ಶತಾಯಗತಾಯ ಪ್ರಯತ್ನಿಸಿ ಸೋತಿದ್ದೆ. ಆದರೆ ಅದೊಂದು ದಿನ ಅವಳ ನಂಬರ್ನಿಂದ ಮತ್ತೊಮ್ಮೆ ಕರೆ ಬರಲು ಶುರುವಾಗಿತ್ತು. ಹರ್ಷ ಭಾವೋದ್ವೇಗಗಳ ಅಮಲಿನಲ್ಲಿ ಒಂದೇ ಉಸಿರಿಗೆ ಮೊಬೈಲನ್ನು ಕಿವಿಗಿಟ್ಟುಕೊಂಡವನು ಹಲೋ ಗೌರಿ ಎಂದಷ್ಟೇ ಹೇಳುವಲ್ಲಿ ಜಯಶಾಲಿಯಾಗಿದ್ದೆ. ನಾಳೆ ನಮ್ಮ ತಾತನವರ ವರ್ಷದ ತಿಥಿ. ನನಗೆ ಹೇಳಿಕೊಳ್ಳುವಂತಹ ಯಾವ ಬಂಧು ಬಳಗವೂ ಇಲ್ಲ. ನೀವು ಅವತ್ತು ಎಷ್ಟೆಲ್ಲ ಸಹಾಯ ಮಾಡಿದ್ರಿ. ಅದ್ಯಾಕೋ ನಿಮ್ಮನ್ನ ಕರೆಯೋಣ ಅನಿಸ್ತು. ತಪ್ಪದೇ ಬರ್ತಿರಲ್ವಾ ಅಂದವಳಿಗೆ ನಾನೊಬ್ಬ ಶ್ರೀಮಂತ ಎನ್ನುವ ಸಣ್ಣ ಕಲ್ಪನೆಯೂ ಇರಲಿಲ್ಲವೇನೋ. ಏನಾದರಾಗಲಿ,
ಈ ನೆಪದಲ್ಲಾದರೂ ಅವಳನ್ನು ನೇರವಾಗಿ ಕಾಣಬಹುದಲ್ಲ. ಅವಳು ಸಮ್ಮತಿ ಇಟ್ಟರೆ ಅವಳ ಕೊರಳಿಗೆ ಅರಿಶಿನ ದಾರ ಕಟ್ಟುಬಿಡುವುದೇ. ಯಾವ ಸಮಾಜಕ್ಕೂ ಕೇರ್ ಮಾಡುವವನಲ್ಲ ನಾನು ಎಂದುಕೊಂಡು ಬೆಳಗಾಗುವುದನ್ನೇ ಕಾದಿದ್ದೆ. ಆ ಮುಂಜಾನೆ ಅಮ್ಮನಿಗೂ ಹೇಳದೆ ಲಘುಬಗೆಯಲ್ಲಿ ಕಾರನ್ನೇರಿ ಕುಳಿತವನು ಅವಳು ಕಳಿಸಿದ್ದ ಲೊಕೇಶನ್ ಕಡೆ ಹೊರಟೆ. ಅವಳಿರುವ ಜಾಗ ಸಣ್ಣ ಸಣ್ಣ ಮನೆಗಳು, ಕೊಚ್ಚಿ ಮೂರಿ, ನೊಣ ಸೊಳ್ಳೆಗಳ ಆವಾಸ ಸ್ಥಾನವಾಗಿದ್ದಂತಹ ಜಾಗ. ನನ್ನ ದುಬಾರಿ ಕಾರು ಅಲ್ಲಿಂದ ಮುಂದೆ ಹೋಗಲು ಸಾಧ್ಯವೇ ಇರಲಿಲ್ಲವಾದ್ದರಿಂದ ಅದನ್ನು ಅಲ್ಲೇ ನಿಲ್ಲಿಸಿ ಕಾಲ್ನಡಿಗೆಯಲ್ಲೇ ಹೊರಟೆ. ಅವಳು ಕೊಟ್ಟಿದ್ದ ಲೊಕೇಶನ್ ಎಂಡಾದ ಜಾಗದಲ್ಲಿದ್ದ ಗುಡಿಸಲಿನ ಮುಂದೆ 10 ಜನರು ಜಮಾಯಿಸಿದ್ದರು. ಅಲ್ಲೊಂದು ಪಕ್ಕದಲ್ಲಿ ಜೋಡಿಸಿ ಇಟ್ಟಿದ್ದ ಮರದ ತುಂಡುಗಳಿಂದ ಹೊರಬರುತ್ತಿದ್ದ ಹೊಗೆ ಕಣ್ಣಿಗೆ ರಾಚುವಂತಿತ್ತು. ಅದೊಂದು ಬಗೆಯ ಗಾಬರಿಯಲ್ಲಿ ಎದುರುಸಿರು ಬಿಡುತ್ತಾ ಅಲ್ಲಿ ಗುಂಪುಗಟ್ಟಿದ್ದ ಜನರನ್ನು ತಳ್ಳಿ ಜಾಗ ಮಾಡಿಕೊಂಡು ಹೋದವನು ಕೂಡಲೇ ಸ್ತಬ್ಧನಾಗಿ ಹೋಗಿದ್ದೆ. ಆ ಕ್ಷಣ ನನ್ನ ಪಾಲಿಗೆ ಅನಿರೀಕ್ಷಿತ. ಪಾಪ, ತಾತನ ತಿಥಿ ಅಂತ ತಿಂಗಳಿಂದ ಹೂ ಕಟ್ಟಿ ಕೂಡಿಟ್ಟಿದ್ದ ಕಾಸನ್ನು ಉಳಿಸಿ ಎಲ್ಲ ತಯಾರಿ ಮಾಡಿಕೊಂಡಿದ್ಲು. ನಿನ್ನೆ ರಾತ್ರಿ ಯಾರೋ ಪಾಪಿಗಳು ಮಾನಭಂಗ ಮಾಡಿದ್ದಾರೆ. ಆ ನೋವು ತಡೆಯಲಾರದೆ ವಿಷ ಕುಡಿದಿದೆ ಹುಡುಗಿ. ಈ ಕೊಳಗೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮಂತಹ ಮುಗ್ಧರಿಗೆ ನ್ಯಾಯವಂತೂ ಸಿಗುವುದೇ ಇಲ್ಲ. ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದದ್ದು ಕಿವಿಗೆ ಬಿದ್ದಿದ್ದವು. ಆ ಸುಂದರ ಮುಗ್ಧ ಮುಖ, ಅದೇ ಹಸಿರು ಬಣ್ಣದ ಚೂಡಿಯಲ್ಲಿ ಮಲಗಿದ್ದವಳನ್ನು ನೋಡಿದವನು ಹುಚ್ಚನಂತೆ ಕೂಗಾಡುತ್ತಾ ಅಲ್ಲಿ ಕ್ಷಣ ಕೂಡ ನಿಲ್ಲಲು ಸಾಧ್ಯವಾಗದೆ ಹೊರಟೆದ್ದು ಬಿಟ್ಟಿದ್ದೆ. ಅದಾಗಿ ವರ್ಷಗಳೇ ಕಳೆದಿವೆ. ನನ್ನ ಗೌರಿಯಂತಹ ಎಷ್ಟೋ ಹೆಣ್ಣು ಮಕ್ಕಳು ಕಡುಬಡತನದಲ್ಲಿ ಹುಟ್ಟಿರುತ್ತಾರೆ. ಅಂಥವರ ಸಹಾಯಕ್ಕಾಗಿ, ರಕ್ಷಣೆಗಾಗಿ ಗೌರಿಯ ಹೆಸರಿನಲ್ಲೊಂದು ಟ್ರಸ್ಟ್ ಸ್ಥಾಪಿಸಿ ನಾನು ದುಡಿಯುವ ಅರ್ಧದಷ್ಟನ್ನು ಅದರ ಸೇವೆಗೆಂದೇ ಮೀಸಲಿಟ್ಟೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.